ಮೊನ್ನೆ ಆರ್ಸಿಬಿ ವಿಜಯದ ನಂತರ ಆದಂತಹ ಅತ್ಯಂತ ಕರಾಳ ದೌರ್ಭಾಗ್ಯ ತಿಳಿಸಿದ ಆ ಘಟನೆ ನಂತರ ಮಿಸ್ಮ್ಯಾನೇಜ್ಮೆಂಟ್ ಮಾಡಿದಂತಹ ಸರ್ಕಾರ ತರಾತುರಿಯಲ್ಲಿ ತಲೆ ಕೆಟ್ಟಂತೆ ವರ್ತಿಸ್ತಾರೆ. ಇಂಗ್ಲಿಷ್ನಲ್ಲಿ ಹೇಳುವುದಾದ್ರೆ ದೇ ಆರ್ ಬಿಹೇವಿಂಗ್ ಇರಾಟಿಕ್ಲಿ. ಮೊದಲನೇ ದಿವಸ 11 ಜನ ಸತ್ತಿದ್ದಾರೆ ಅಂತ ಗೊತ್ತಾದ ನಂತರವೂ ಸಹಿತ ಮೊದಲು ನನಗೆ ಇರುವಂತಹ ಖಚಿತ ಮಾಹಿತಿ ಪ್ರಕಾರ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದುಗಡೆ 3 ಜನ ವಿಧಾನಸೌಧದ ಮುಂದೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, IAS ಆಫೀಸರು ಎಲ್ಲರೂ ಸೆಲ್ಫಿ ಫೋಟೋ ತೆಗೆದುಕೊಳ್ತಾ ಇದ್ರು. ಆ ಸೆಲ್ಫಿ ತೆಗೆದುಕೊಳ್ಬೇಕಾದ್ರೆ ಅಲ್ಲಿ 3 ಜನ ಸತ್ತೋಗಿದ್ರು. ಅದಾದ್ಮೇಲೆ ಇವರು ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ ಅಲ್ವಾ? ನಿಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಿಮ್ಗೇನಾದರೂ ಒಂದು ಜನರ ಬಗ್ಗೆ ಕಳಕಳಿ, ಒಂದು ಮಾನಸಿಕ ಸ್ಥಿತಿಮಿತಿ ಇದೆಯಾ? ಕಳ್ಕೊಂಡಿದ್ದೀರಾ? ಏನ್ ಮಾಡ್ತಾ ಇದ್ದಾರೆ? ಅದಾದ ನಂತರ 11 ಜನ ಆದ ನಂತರವೂ ಸಹಿತ 5 ಗಂಟೆ ಮೇಲೂ ಕೂಡ ಅಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಮತ್ತು ಅವತ್ತು ತರಾತುರಿಯಲ್ಲಿ ಬಂದು ಮ್ಯಾಜಿಸ್ಟ್ರೇಟ್ನ ಎನ್ಕ್ವೈರಿಗೆ ಯಾರೋ ಒಬ್ಬರು IAS ಆಫೀಸರ್, ಅದು ಪ್ರಮೋಟಿವ್ IAS ಆಫೀಸರ್, ಅದು ತರಾತುರಿ ಯಾರನ್ನ ನೀವು ಸೇವ್ ಮಾಡಬೇಕಾಗಿತ್ತು? ಯಾಕೆ ಮಾಡಿದ್ರಿ? ಯಾವಾಗ ನಿನ್ನೆ ಹೈಕೋರ್ಟ್ ಸೋಮವಾರ ಕೇಸ್ ನೀವು ತಕ್ಷಣ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ. ನನಗೆ ಗೊತ್ತಿರೋ ಮಟ್ಟಿಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಇವರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅವರು ಒಳ್ಳೆಯವರು ಇರ್ಬೋದು. ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು ಕಾರಣ ಏನು ಕೊಟ್ಟಿದ್ದಾರೆ? ಅವರು ರಿಟರ್ನ್ದಲ್ಲಿ ಪರ್ಮಿಷನ್ ಅನ್ನು ನಿರಾಕರಿಸಿದರು. ನಾನು ಕೇಳೋದು, ನೀವು ಒಂದು ಟ್ವೀಟ್ ಮಾಡಿದ್ದೆ ಸಿದ್ದರಾಮಯ್ಯ. ಈ ಟ್ವೀಟ್ನಲ್ಲಿ ಏನು ಹೇಳಿದ್ದಾರೆ ನೀವು? ನಿನ್ನೆ IPL ಫೈನಲ್ ಪಂದ್ಯದಲ್ಲಿ ಭರ್ಜರಿ ಜಯಗಳಿಸಿದ ತೌರೂರಿಗೆ ಆಗಮಿಸಿರುವ ಕರ್ನಾಟಕದ ಹೆಮ್ಮೆಯ RCB ತಂಡವನ್ನು ಸಮಸ್ತ ಕನ್ನಡಿಗರ ಪರವಾಗಿ ಇಂದು ಸಂಜೆ 4 ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಲುಗಳ ಮೇಲೆ ಅಭಿನಂದಿಸಿ ಸನ್ಮಾನಿಸಲಿದ್ದೇನೆ. ಕೋಟ್ಯಾಂತರ ಅಭಿಮಾನಿಗಳ 18 ವರ್ಷದ ಕಾತುರ ಕಾಯುವಿಕೆ ಕೊನೆಗೊಂಡು ಈ ರಾಜ್ಯದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಸಿ ಈ ಇತಿಹಾಸದ ಗೆಲುವಿನ ಸಂದರ್ಭದಲ್ಲಿ ನೀವು ಕರೆ ಕೊಟ್ಟದ್ದಲ್ವ ಇದು? ನೀವು ಎಷ್ಟು ಓಪನ್ ಕರೆ ಕೊಟ್ಟದಕ್ಕೆ ಎಷ್ಟು ಜನ ಬಂದಿದ್ದಾರೆ. ನೀವು ಕೇಸ್ ಹಾಕಿದ್ರಲ್ಲ, ಇವ್ರು ಸಸ್ಪೆಂಡ್ ಮಾಡಿದ್ರಲ್ಲ, DK ಶಿವಕುಮಾರ್ ಹೋಗಿ ರಿಸೀವ್ ಮಾಡ್ಕೊಂಡ್ರು.